ಇವತ್ತು ನಾವು ಮೈಸೂರು ಜಿಲ್ಲೆ ಕಾರ್ಮಿಕ ಅಧ್ಯಕ್ಷರು ಸ್ವಾಮಿ ಅಂತ ಕೆ.ಎಸ್. ಪಾಟೀಲ್ ಇವತ್ತು ಚಾರಣ ತಾಲೂಕಲ್ಲಿ ನಮ್ಮ ಕಾರ್ಮಿಕ ರಚನೆ ಮಾಡಿಕೆ ಅಂದ್ಬಿಟ್ಟು ಇವತ್ತು ಇಲ್ಲಿ ಉದ್ದೇಶ ಇಟ್ಕೊಂಡು ಬಂದು ಇದು ಸಕ್ಸಸ್ ಆಗಿದೆ. ಇದು ಕಳೆದ ಒಂದು ತಿಂಗಳಿಂದ ನಾವು ಇದನ್ನು ರಚನೆ ಮಾಡಬೇಕು ಅಂದ್ಬಿಟ್ಟು ಭಾರಿ ಶ್ರಮಪಟ್ಟು ಇವತ್ತು ನಮ್ಮ ಸದಸ್ಯರೆಲ್ಲ ಬಂದು ಇವತ್ತು ಮಾಡಲೇಬೇಕು ಅಂದ್ಬಿಟ್ಟು ನನಗೆ ಕರೆ ಮಾಡಿದ ಮೇಲೆ ಇವತ್ತು ರಚನೆ ಮಾಡ್ತಾಯಿದ್ದೀವಿ. ನನ್ನ ಎಡಭಾಗದಲ್ಲಿರೋರು ನಮ್ಮ ಕಾರ್ಮಿಕ ಪ್ರಧಾನ ಕಾರ್ಯದರ್ಶಿ ಮೂರ್ತಿಯವರು, ಮತ್ತು ಒಬ್ಬರು ಕಾರ್ಯದರ್ಶಿ ಪ್ರಕಾಶ್ ಅವರು, ನಮ್ಮ ಹುಣಸೂರು ತಾಲೂಕು ಅಧ್ಯಕ್ಷರಾದ ಪ್ರಕಾಶ್ ಅವರು, ಇನ್ನು ಎಲ್ಲ ನಮ್ಮ ಸದಸ್ಯರುಗಳು. ಇವಾಗ ಏನು ಇಲ್ಲಿ ರಚನೆ ಮಾಡಿದ ಉದ್ದೇಶ ಅನ್ನೋದು ಎಲ್ಲರೂ ಗೊತ್ತಿದೆ. ನಾವು ಈ ರಚನೆ ಮಾಡೋ ಉದ್ದೇಶ ಯಾವ ಅನ್ಯಾಯಕ್ಕೆ ಎಲ್ಲಿ ಅನ್ಯಾಯ ನಡೀತದೆ, ಎಲ್ಲಿ ಲಂಚ ಇದಾಗುತ್ತೆ ಅದನ್ನು ಲಂಚ ಮುಕ್ತ ಮಾಡೋ ಕಾರ್ಯಕ್ರಮನ ನಾವು ಮಾಡಬೇಕು ಅಂದ್ಬಿಟ್ಟು ನಮ್ಮ ಕೆ.ಎಸ್. ಪಾಟೀಲ್ ಮುಂದಾಗಿ ಬಂದಿದೆ. ಇವಾಗ ನಾವು ರಚನೆ ಮಾಡಿ ಇವನ್ನೆಲ್ಲ ಒಂದು ಆದೇಶ ಪತ್ರ ಪ್ರಮಾಣ ಪತ್ರವನ್ನು ಕೊಡಬೇಕು. ಅಧ್ಯಕ್ಷರಾಗಿ ಪ್ರದೀಪ್ ನಾಯ್ಕ, ಉಪಾಧ್ಯಕ್ಷರಾಗಿ ಗಣೇಶ, ಪ್ರಧಾನ ಕಾರ್ಯದರ್ಶಿ ಅಶೋಕ್, ಕಾರ್ಯದರ್ಶಿ ಅನಿಲ್, ಕಾರ್ಯದರ್ಶಿ ರಜನಿಕಾಂತ್, ಕಾರ್ಯದರ್ಶಿ ರಾಜೇಶ್, ಸಂಘಟನೆ ಕಾರ್ಯದರ್ಶಿ ಸತೀಶ್, ಸಂಘಟನೆ ಕಾರ್ಯದರ್ಶಿ ಅಜಯ್, ಇಷ್ಟು ಜನಗಳನ್ನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀವಿ. ಈಗ ಮೊದಲನೇದಾಗಿ ನಮ್ಮ ಯಾರದಾರ ತಾಲೂಕು ಅಧ್ಯಕ್ಷರಾಗಿ ಪ್ರದೀಪ್ ನಾಯ್ಕ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಮತ್ತು ಉಪಾಧ್ಯಕ್ಷರಾಗಿ ಗಣೇಶ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಪ್ರಧಾನ ಕಾರ್ಯದರ್ಶಿ ಅಶೋಕ್, ಕಾರ್ಯದರ್ಶಿಯಾಗಿ ಅನಿಲ್ ನಾಯ್ಕರು, ಕಾರ್ಯದರ್ಶಿ ರಜನಿಕಾಂತ್, ಸಂಘಟನೆ ಕಾರ್ಯದರ್ಶಿಯಾಗಿ ಸತೀಶ್ ಅವರು, ಇವತ್ತು ನಾವೇನೋ ನಿಮಗೆ ಸದಸ್ಯರಾಗಿ ಆಯ್ಕೆ ಮಾಡಿ ಮತ್ತೆ ನಿಮ್ಮ ಸ್ಥಾನಕ್ಕೆ ನೀವು ಮುಂದಿನ ದಿನಗಳಲ್ಲಿ ಹೋಬಳಿ ಲೆವೆಲಲ್ಲಿ ಇದೇ ಥರ ನೀವು ರಚನೆ ಮಾಡಬೇಕು. ಪ್ರತಿಯೊಂದು ಹೋಬಳಿ ನಮ್ಮ ಚಾರಣ ತಾಲೂಕು ಎಷ್ಟು ಹೋಬಳಿಗಳಿವೆ ಅಷ್ಟು ಹೋಬಳಿಗಳಲ್ಲಿ ಇವೆಲ್ಲ ಒಗ್ಗಟ್ಟಾಗಿ ಇದೇ ಥರ ರಚನೆ ಮಾಡಬೇಕಂತ ನಾನು ಏನಕ್ಕೆ ಅಂದರೆ ಈಗೆಲ್ಲ ನಾವು ಬರೀ ಚಾರಣ ತಾಲೂಕು ಮಾಡಿದ್ರೆ ಸಾಲದು, ಪ್ರತಿಯೊಂದು ಹೋಬಳಿ ಮತ್ತು ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿಗೆ ಒಂದೊಂದು ಅಭ್ಯರ್ಥಿನೆಲ್ಲ ಆಯ್ಕೆ ಮಾಡಿ ಇದೇ ಥರ ನಾವು ಏನು ಮಾಡಿದ್ವು ಅದನ್ನೇ ನೀವು ಮಾಡಬೇಕು. ನೀವು ಏನು ಮಾಡಿಬಿಟ್ಟು ಓದೋ ಅಂದ್ಬಿಟ್ಟು ಇಬ್ಬರು ದಯವಿಟ್ಟು ಇದೇ ಥರ ಮುಂದುವರಿಸ್ಕೊಂಡು ಕಾರ್ಯಕ್ರಮ ಕೆಲಸಗಳನ್ನ